ಅದ ಅವ್ನು ಯಾರಿಗೂ ಅವನು ಇಲ್ಲೇ ಇದ್ರು ಅಲ್ಲೇ ಆನ್ಲೈನ್ಗೆ ಹೋಗ್ಬಿಟ್ಟು ಆರ್ಡ್ರು ಕೂಡ ತಗೊಂಡು ಹೋಯ್ತಾ ಇದಾರೆ. ಎಷ್ಟು ರೂಪಾಯಿ ಬಂದಿದೆ? 76 ರುಪೀಸು. ಮಾಡ್ತೀರಾ? ಏನೋ ಕೊಡ್ತಾ ಇದ್ದೀರಾ ಗಿಫ್ಟು? ಮೌಂಟೇನ್ ಡ್ಯೂ ಕೊಡ್ತಾ ಇದ್ದೀರಾ ನೀವು? ಆರ್ಡ್ರ್ ಹೆಂಗಿದಾವೆ? ಆರ್ಡರ್ ಚೆನ್ನಾಗಿದೆಯಾ? ಏನು ಆರ್ಡರ್ಗಳು ಆರ್ಡರ್ ಹಿಂಗೆ ಕೊಡೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಕಿಲಾಡಿ ಕನ್ನಡಿಗ ಅಂತ. ಅವರು ಕೂಡ ಪಾರ್ಟ್ ಟೈಮ್ ಇಂದು ಝೊಮ್ಯಾಟೋದು, ಸ್ವಿಗ್ಗಿದು, ಪೋರ್ಟರು ಎಲ್ಲ ಥರ ಡೆಲಿವರಿ ಜಾಬ್ ಇಂದು ಅವರು ನೋಡಿ ಏನೇನು ನೋಡಿದ್ರು ಝೊಮ್ಯಾಟೋದವರು ಫುಲ್ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವತ್ತಂತೂ. ಅಂದರೆ ಆರ್ಡ್ರುಗಳೇ ಇಲ್ಲ. ನಾನು ಹಬ್ಬಂಗೆ ಅಂತಲ್ಲ, ಎಷ್ಟು ಜನಕ್ಕಿಲ್ಲ ನೋಡ್ರಿ ಆರ್ಡ್ರು. ಎಷ್ಟೋ ಜನ ಇದ್ದಾರೆ ಹಿಂಗೆಲ್ಲ ಸುತ್ತಮುತ್ತ ಅಂತ ನೋಡಿ. ಅಲ್ಲಿ ಸ್ವಲ್ಪ ಜನ, ಇಲ್ಲಿ ಸ್ವಲ್ಪ ಜನ, ಎಲ್ಲ ತಗೋ ಕೂತಿದ್ದಾರೆ. ಈಗ ಅಲ್ಲಿ 80 ಫೀಟ್ ರೋಡ್ ಹೋಗ್ತಾ ಇದೀನಿ, ಅಲ್ಲಿ ನೋಡ್ಬೇಕು ಅಲ್ಲೂ ಕೂತವ್ರ ಏನು ಅಂತ. ಅಂದ್ರೆ ಆರ್ಡ್ರುಗಳೇ ಇಲ್ಲ ಗುರು ನಿಜವಾಗ್ಲು. ಸುಮ್ಮನೆ ಆಫರ್ಗಳು ಕೊಟ್ಬಿಟ್ಟು ಎಲ್ಲಾರನ್ನ ಕರೆಸೋಣ ಅಷ್ಟೇ. ಆಫರಿಗೆ ತಕ್ಕಂತೆ ಆರ್ಡ್ರುಗಳು ಇರ್ಬೇಕು ತಾನೆ. ಆರ್ಡ್ರುಗಳಿದ್ರೆ ಆರ್ಡ್ರುಗಳು ಬೇಗ ಕಂಪ್ಲೀಟ್ ಮಾಡೋದು. ನೋಡಿ ಎಲ್ಲ ಸುಮ್ಮನೆ ನಿಂತವ್ರೆ. ಏನು ಸುಮ್ಮನೆ ಎಲ್ಲಾರನ್ನೂ ಆಫರ್ ಕೊಟ್ಬಿಟ್ಟು ಎಲ್ಲಾರನ್ನೂ ಸುಮ್ಮನೆ ಗುಡ್ಡೆ ಹಾಕೊಂತಾನೆ ಗುರು ಝೊಮ್ಯಾಟೋ ಅಂತ. ಅಂದ್ರೆ ಆಫರ್ ಕೊಟ್ಟಿಲ್ಲ ಅಂದ್ರೆ ಆಲ್ಮೋಸ್ಟ್ ಆಲ್ ಈ ಥರ ವೀಕ್ ಡೇಸಲ್ಲಿ ಯಾರು ಬರ್ತಾ ಇರಲ್ಲ, ತುಂಬ ಕಮ್ಮಿ ಜನ ಬರೋರು. ಬಟ್ ಇವತ್ತು ನೋಡ್ರಿ ಆಫರ್ ಕೊಟ್ಟಿರೋದ್ರಿಂದ ಎಲ್ಲರೂ ಬಂದವ್ರೆ. ಜೊತೆ ಸ್ಪಿನ್ ಬೇರೆ ಅಂತ ಆಸೆ ಬೇರೆ ಉಡ್ಸೋನೆ. 2,000 ಬರುತ್ತೆ ಅಂತ 10 ಆರ್ಡ್ರ್ ಮಾಡಿದ್ರೆ ಆರ್ಡ್ರುಗಳು ಮಾತ್ರ ಕೊಡ್ತಾ ಇಲ್ಲ. ಅಲ್ಲಿ ಕಾದಿದ್ದಾಯ್ತು, ಇವಾಗ ಬಂದು ಇಲ್ಲಿ ಕಾಯ್ಬೇಕು. ಇಲ್ಲೂ ಆರ್ಡ್ರ್ ಬರಲಿಲ್ಲ ಅಂದ್ರೆ ಇನ್ನ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ. ಸೀದಾ ಮನೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಇಲ್ಲೂ ಏನಾದ್ರು ಆರ್ಡ್ರ್ ಬರಲಿಲ್ಲ ಅಂದ್ರೆ. ಇನ್ನೇನು ಆರ್ಡ್ರ್ ಅಂತೂ ಬರಲ್ಲ ಅಂತ ಅನ್ನಿಸ್ತದೆ ನೋಡ್ರಿ. ಐ ಆರ್ಡರ್ ಏರಿಯಾ ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಹೋಲಿಸ್ತಾನೆ, ಇಲ್ಲಿಂದ ಅಲ್ಲಿಗೆ ಹೋಲಿಸ್ತಾನೆ. ನೋಡಿ ಇಷ್ಟೊತ್ತಾದ್ಮೇಲೆ ಒಂದು ಆರ್ಡರ್ ಕೊಟ್ಟಿದ್ದಾನೆ. ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ, ತೋರಿಸ್ತೀನಿ ತಡೀರಿ ಲಾಸ್ಟ್ ಆರ್ಡರ್ ನಾನು ಯಾವಾಗ ಕೊಟ್ಟಿದ್ದು ಅಂತ. ರೀಚ್ ಕೊಟ್ಟಿದ್ದೀನಿ ಅಂದರೆ ಇನ್ನೂ ಒಂದು 4 ನಿಮಿಷ ಇದೆ. ಯಾವುದು ಬ್ರೋ ಅದು? ಬ್ರೋ ಇಲ್ಲೇ ಬ್ರೋ, ಫಸ್ಟ್ ಫ್ಲೋರು. ನೋಡಿ ಲಾಸ್ಟ್ ಆರ್ಡರ್ ಎಷ್ಟು ಗಂಟೆ ಕೊಟ್ಟಿದ್ದು ಅಂತ ಅಂದ್ರೆ ಅವ್ರು ಮಾತಾಡ್ಸೋರಲ್ಲ, ಮರ್ತೇ ಹೋಗ್ಬಿಡ್ತಾನೆ ನನಗೆ. ಸೀಟ್ ಟ್ರಿಪ್ಸ್ ನೋಡಿ, ಲಾಸ್ಟ್ ಆರ್ಡರ್ ನಾನು ಕೊಟ್ಟಿರೋದು 11:17ಕ್ಕೆ. 1 ಅವರ್ 1.5 ಅವರ್ ಹತ್ತತ್ರ ಆಗಿದೆ. 1 ಅವರ್ 20 ಮಿನಿಟ್ಸ್ ಆಗಿದೆ ಕರೆಕ್ಟಾಗಿ. ಇವಾಗ ಆರ್ಡ್ರ್ ಕೊಟ್ಟಿದ್ದಾನೆ ಅಂದರೆ 1 ಅವರ್ 20 ಮಿನಿಟ್ಸ್ವರೆಗೂ ಸುಮ್ಮನೆ ಕುತ್ಕೊಂಡಿದ್ದಾಯ್ತು. ಅಂದರೆ ಇನ್ನೂ ರೆಡಿ ಕೂಡ ಕೊಟ್ಟಿಲ್ಲ ಗುರು. ಯಾವನೋ ಮೇಲೆ ವೆಯ್ಟ್ ಮಾಡ್ತೀನಿ, ಇನ್ನೂ 4 ನಿಮಿಷ ತೋರಿಸ್ತಾ ಇದ್ದಾನೆ. ನೋಡಿ ರೆಡಿ ಕೊಟ್ಟಿದ್ದಾರೆ, ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಬ್ರೋ ಇಲ್ಲೇನೆ ಬೆಲ್ ರೋಡಲ್ಲಿ ಐತೆ ಡ್ರಾಪ್ ನಂದು. ಝೀರೋ 154 ಕೊಡಿ. 54 0154 ನೋಡಿ ಆರ್ಡರ್ ಎತ್ಕೊಂಡೆ. ಇವಾಗ ಪಿಕಪ್ ಕೊಡ್ತೀನಿ. ಸಬ್ಮಿಟ್. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ತಡೀರಿ. 2.1 ಕಿಲೋಮೀಟರ್ ಇದೆ ಅಷ್ಟೇ. 2.1 ಕಿಲೋಮೀಟರ್ಗೆ 30 ರೂಪೀಸ್ ತೋರಿಸಿದ್ದಾನೆ. ಅಣ್ಣ ಹೆಂಗೆ ಪೌಡ್ರ್ ಆರ್ಡ್ರವ ಇಲ್ವಾ? ಯಾವುದ್ರಲ್ಲೂ ಆರ್ಡ್ರ್ ಇಲ್ಲ ಮರಿ ಅಂತ. ಪೌಡ್ರಲ್ಲೂ ಆರ್ಡ್ರ್ ಇಲ್ಲ ಅಂತವ್ರು ಅವರು. ಹೋಗಿ ಗುರು ಮಗಕ್ಕ ಅವನಿಗೆ ಪಾರ್ಟ್ನರ್ ಕಾರ್ ಅವನು ಆಟೋ ಬುದ್ಧಿ ಹಂಗೆ ಹೊರಟೋಗ್ಬಿಟ್ಟ. ಏನು ಮಾಡೋಕ್ಕಾಗುತ್ತೆ, ದುಡ್ಡಿನ ದುರಂಕಾರ ಗುರು ಎಲ್ಲರಿಗೂ. ನಾವು ಫಾರ್ಚುನರ್ ಮಡಗಿದ್ದೀವಿ ಅಂತ ಎಲ್ಲ ಟಿನ್ ಟಾಕ್ಸ್ ಅವನು. ಗೈಸ್ ಲೊಕೇಶನ್ ಹತ್ರ ಬಂದೆ. ಇವಾಗ ರೀಚ್ ಡ್ರಾಪ್ ಕೊಡ್ತೀನಿ. ಲೀವ್ ಆರ್ಡರ್ ಅಟ್ ಡೋರ್ ಅಂತ ಇದೆ. ನಂಬರ್ 2 ಯಾವ ಕಡೆ ಅಪ್ಪ ನಂಬರ್ ಸಿಕ್ಕಿಲ್ಲ. ಇದೇನೆ ಮತ್ತೆ ಎಲ್ಲಿಡೋದು? ಕಾಲ್ ಮಾಡ್ತಿದ್ದೆ. ಹಲೋ
ಸರ್ ಲೊಕೇಶನ್ ಬನ್ನಿ ಝೊಮ್ಯಾಟೊ. ಹಾಂ ಸರ್ ಕಾಣಿಸ್ತಿದೆ ಮನೆ. ಅದೇ ಎಲ್ಲ ಮತ್ತೆ ಗೋಲ್ಡ್ ಕಲರ್ ಇದೆಯಲ್ಲ. ಹಾಂ ಸರಿ ಸರ್. ಹಾಂ ಓಕೆ. ಹಲೋ. ಥ್ಯಾಂಕ್ ಯು ಸರ್. ನೋಡಿ ಆರ್ಡರ್ ಡೆಲಿವರಿ ಮಾಡಿದೆ, ಸಬ್ಮಿಟ್ ಕೊಟ್ಟೆ. ಇಲ್ಲಿ ಆರ್ಡರ್ ಲೀವ್ ಅಟ್ಟ ಡೋರ್ ಅಂತ ಐತಲ್ಲ ಅಲ್ಲಿ ಇಡಕ್ಕೆ ಹೋದೆ, ಅಷ್ಟು ಡೋರೇ ಓಪನ್ ಮಾಡಿದ್ರಲ್ಲ ಅದಕ್ಕೆ ವರ್ಕಿಗೆ ಕೊಟ್ಟೆ. 34 rupees ಕೊಟ್ಟಿದ್ದಾರೆ. ಗೆಟ್ ನೆಕ್ಸ್ಟ್ ಆರ್ಡರ್. ಅವಲ್ಲೇನೆ 1 hour ಆದ್ಮೇಲೆ ಕೊಟ್ಟಿದ್ಯಾ, ಇವಾಗ ಯಾವಾಗ ಕೊಡ್ತೀಯ ಏನೋ ನೋಡುವ. ಗಾಯ್ಸ್ ನೋಡಿ ಇನ್ನೊಂದು ಆರ್ಡರ್ ಬರ್ತಾ ಇದೆ. ಎಷ್ಟು ರೂಪಾಯಿ ಇದು ಅಂತ 156 ರೂಪಾಯಿ ಆರ್ಡರ್ ಕೊಟ್ಟವನೆ. ಜೊತೆಯಲ್ಲಿ ಕಸ್ಟಮರೇ 50 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಅಕ್ಸೆಪ್ಟ್ ಮಾಡ್ಬೋಣ. ಬನ್ನಿ ಹೋಗೋಣ ಕಸ್ಟಮರ್ ಲೊಕೇಶನ್ ಹತ್ರ. ಒಂದೇ ಸಲ ಕಸ್ಟಮರ್ ಟಿಪ್ಸು ಸೇರಿ 205 ರೂಪಾಯಿ ಬಂದಂಗೆ ಆಗುತ್ತೆ ಆರ್ಡ್ರಿಗೆ. ಇಷ್ಟೊತ್ತರೆಗೂ ಅಲ್ಲಿ ವೆಯ್ಟ್ ಮಾಡಿದಲ್ದೆ ಈಗ ಇಲ್ಲೂ ಕೂಡ ವೆಯ್ಟ್ ಮಾಡಬೇಕು. 17 minutes ವೆಯ್ಟಿಂಗ್ ಟೈಮೇ ಹಾಕಿದ್ದಾನೆ. ನನ್ನ ಕಸ್ಟಮರ್ ಲೊಕೇಶನ್ ಎಲ್ಲಿ ಅಂತ ನೋಡ್ತೀನಿ ತಡೀರಿ. ಯಾವ್ದಪ್ಪ ಇದು, ಮಾರುತಿ ನಗರ ಅಂತೆ. ನಾನು ಹೋಗೇ ಇಲ್ಲ ಗುರು ಇಲ್ಲಿಗೆ. ಆ ರೋಡಿಗೆ ಹಾಕೋನೆ. ಓಪನ್ ಮಾಡಿ ನೋಡ್ತೀನಿ ತಡೀರಿ ಯಾವ ಸೈಡ್ ಬರುತ್ತೆ ಅಂತ. ಏನ್ ಗುರು ಫುಲ್ಲು ಯಲಹಂಕ ಸೈಡು, ಯಲಹಂಕ ಬಿಟ್ಟು ಆಚೆಗೆ ನೋಡಿಲಿ. ಯಲಹಂಕ ನ್ಯೂ ಟ್ಯೂನ್ ಇಲ್ಲಿದೆ. ಫುಲ್ ಯಲಹಂಕನೇ ಅನ್ಕೊಳ್ಳಿ. ಯಲಹಂಕಾಗೆ ಹಾಕಿದ್ದಾನೆ. ಇವಾಗ ತಗೊಂಡೋಗಿ ನಾನು ಡ್ರಾಪ್ ಮಾಡ್ಬೇಕಾಗಿರೋ ಕಿಲೋಮೀಟರ್ ಬಂದು ಎಷ್ಟು ಕಿಲೋಮೀಟರ್ ಅಂದರೆ 15 ಕಿಲೋಮೀಟ್ರು. ಬಟ್ ಪ್ರಿಪೇರ್ ಮಾಡೋಕ್ಕೆ ಇನ್ನೂ 17 ನಿಮಿಷ ಕೇಳ್ತಾ ಇದ್ದಾನೆ. 17 ನಿಮಿಷ ಆದ್ಮೇಲೆ ಹೋಗಿ ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ಇದನ್ನು. ನೋಡಿ ಮಾರುತಿ ಅವ್ರು ನೋಡ್ರಿ, ಇಲ್ಲಿ ಮಾರುತಿ ಅವರು ಕಾಯ್ಕೊಂಡು ಹೆಂಗೆ ನಿಂತಿದ್ದಾರೆ ಅಂತ. ಯಾವ ಮಾರುತಿ ಅವರೇ ಏನೋ ಕೊಡ್ತಾ ಇದ್ದೀರಾ ಗಿಫ್ಟು? ಮೌಂಟೇನ್ ಡ್ಯೂ ಕೊಡ್ತಾ ಇದ್ದೀರಾ? ನಿಮ್ಗೆ ಎಲ್ಲಿ ತೋರಿಸಿ. ಆಮೇಲೆ ನಿಮಗೆ ಟೆಂಟ್ ನಮಗೆ ಕೊಟ್ಬಿಟ್ರಾ? ಹಾಂ ನೋಡಿ 2 ತಗೊಂಡಿದ್ದಾರೆ. ಇದೇ ಆಂದಿ ಬೇನೆ ಹೋಗ್ತಾ ಇದೆ. ಹೆಂಗ ಮಾರುತಿ ಅವರು ಮೌಂಟೇನ್ ಡ್ಯೂ ಕೊಡ್ತಿದ್ದಾರೆ, ಕುಡ್ಕೊಂಡು ಹೋಗೋಣ. ನೋಡಿ ಒಂದೇ ಆರ್ಡರ್ಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾನೆ ಅಂತ. 205 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಡಿಸ್ಟೆನ್ಸ್ ನಾನು 15 ಕಿಲೋಮೀಟರ್ ಬಂದಿನಿ. ಅಂದರೆ ಇದಕ್ಕೆ ಕಸ್ಟಮರ್ ಟಿಪ್ಸ್ 50 ರೂಪಾಯಿ ಕೊಟ್ಟಿದ್ದಾರೆ. ಅದರಿಂದಾಗಿ 205 ರೂಪಾಯಿ ಬಂದಿದೆ. ಅಂದರೆ ಆರ್ಡರ್ ರನ್ನಿಂಗ್ ಬಂದು 155 ರೂಪಾಯಿ ಅಷ್ಟೇ ಆಗಿರೋದು. ಇದು ಗೆಟ್ನ ಎಕ್ಸ್ಟ್ರಾ ಆಡೋ ಕೊಡೋಣ ಈಗ. ಅಂದರೆ ಯಾವುದೋ ಇಲ್ಲಿ ವಿಲ್ಲಾ ಒಳಗಡೆ ಬಂದಿದೆ, ಅಲ್ಲಿ ಡೆಲಿವರ್ ಮಾಡಿದೆ. ಬಟ್ ಅಲ್ಲಿ ತಗೊಂಡಿಲ್ಲ. ಏನಕ್ಕೆ ಅಂತ ನೆಟ್ವರ್ಕ್ ಇಶ್ಯೂ ಇತ್ತು, ಅದರಿಂದ ತಗೊಂಡಿಲ್ಲ ಅವಾಗ. ಬ್ರೋ ಎಷ್ಟು ಮಾಡೋರಿ ನೀವು? ಆರ್ಡ್ರ್ ಹೆಂಗಿದಾವೆ? ಆರ್ಡರ್ ಚೆನ್ನಾಗಿದಾವೆ. ಚೆನ್ನಾಗಿದೆಯಾ? ಏನು ಆರ್ಡರ್ಗಳು 4 ದಿವಸಕ್ಕೆ ಆರ್ಡರ್ ಹಿಂಗೆ ಕೊಡ್ತಾವನೆ ಹೇಳ್ತೀನಿ. ಮತ್ತು ನಮಗೆ ಯಾಕೆ ಬ್ರೋ ಕೊಡ್ತಾ ಇಲ್ಲ? ನಮಗೆ ಕೊಡ್ತಾನೆ ಇಲ್ಲ ನೋಡಿ. ಬೆಳಗ್ಗೆಯಿಂದನೂ ಸರ್ಕಸ್ ಹೊಡಿತಾ ಇದೀವಿ. ಕೊಟ್ಟು ನಾಳೆ ಹೋಗತ್ತ ಓಪಿ ತೋರಿಸಿ. ಓ 40 ರೂಪೀಸು ಅಲ್ಲ, 2.5 ಕಿಲೋಮೀಟರ್ ಪಿಕಪ್ಪು. 2.5 ಕಿಲೋಮೀಟರ್ ಎಲ್ಲಿ ಗೊತ್ತಾ? ಜಾಲಹಳ್ಳಿ ಇದು ಗೊತ್ತಾ? ಬಿ ಎಲ್ ಸರ್ಕಲ್ ಪಕ್ಕ ಒಂದು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಪಕ್ಕದ್ದು. ಹಾಂ, ಅಂದರೆ ಡ್ರಾಪ್ ಅಲ್ಲೆಲ್ಲ ಕೊಟ್ಟಿರ್ತಾನೆ, ಇಲ್ಲ ಈ ಕಡೆಗೆ ಹಾಕಿರ್ತಾನೆ. 2.5 ಕಿಲೋಮೀಟರ್ ಈ ಕಡೆ ಹಾಕಿರ್ತಾನೆ. ಪಿಕ್ ಮಾಡಿ ಬ್ರೋ. ನೋಡಿ ಜೀಜಾ ಬ್ರೋ ಪಿಕ್ ಮಾಡಿದ್ರು. ಫಸ್ಟ್ ಟೈಮ್ Q3 ಫುಡ್ಡಿಂದ ಫಸ್ಟ್ ಟೈಮ್ ಆರ್ಡರ್ ಬರ್ತಾ ಇದೆ. ಫಸ್ಟ್ ಟೈಮ್ ಬರ್ತಾ ಇರೋದು. ಬಾಯ್. ಅಕ್ಕ ಅವ್ನು ಯಾರು ಗುರು? ಅವನು ಹೆಣ್ಮಗು ಅಂತ ಹಾಕೊಂಡು ಹೋಯ್ತಾವನೆ ಓಲಾದಲ್ಲಿ. ಗಾಯ್ಸ್ ಟೈಮ್ ನೋಡಿ 4:17 ಆಗಿದೆ. ಅಂದರೆ ಅರ್ನಿಂಗ್ ನೋಡಿ ಎಷ್ಟೆಷ್ಟಾಗಿದೆ ಅಂತ. ಬರೀ 585 ರೂಪಾಯಿ ಆಗಿದೆ.
ಅಂದರೆ ಏನೇ ಮಾಡಿದ್ರು ಅಷ್ಟೇ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆಫ್ಲೈನ್ಗೆ ಹೋಗಿದ್ದೀನಿ. ತಿರ್ಗಾ 6 ಗಂಟೆಗೆ ಬರ್ತೀನಿ ನಾನು ಲಾಗಿನಿಗೆ. ಏನಕ್ಕೆ ಅಂದರೆ ಶಂಕರ್ ಬ್ರೋ ಅವರು ಮೀಟಪ್ ಕರೆದಿದ್ದಾರೆ, ಅಂದರೆ ಸಬ್ಸ್ಕ್ರೈಬರ್ ಮೀಟಪ್ ಕರೆದಿದ್ದಾರೆ. ಜೊತೆಯಲ್ಲಿ ಅವ್ರ ಬರ್ತಡೇ ಕೂಡ ಇದೆ, ಅವ್ರು ಕಾಲ್ ಮಾಡಿದ್ರು. ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗ್ತೀನಿ. ಅದೆಲ್ಲ ಮುಗಿಸ್ಕೊಂಡು ತಿರ್ಗಾ 6 ಗಂಟೆಗೆ ಮತ್ತೆ ಡ್ಯೂಟಿ ಬರ್ತೀನಿ. ಅಂದರೆ ಫಸ್ಟ್ನೇ ಟಾರ್ಗೆಟ ಇಲ್ಲ ಸೆಕೆಂಡ್ನೇ ಟಾರ್ಗೆಟ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಂದರೆ ಆರ್ಡ್ರ್ ಅಂತೂ ಕೊಡ್ತಾ ಇಲ್ಲ ನನಗೆ, ಬಟ್ ಬೇರೆಯವರಿಗೆಲ್ಲ ತುಂಬ ಚೆನ್ನಾಗಿ ಆರ್ಡ್ರ್ ಕೊಟ್ಟಿದ್ದಾನೆ. ಅಂದರೆ ಈಗ ಮಾರುತಿ ಮಾಡ್ತಾ ಇದ್ದಾರೆ, ಜೆ ಬ್ರೋ ಮಾಡ್ತಾ ಇದ್ದಾರೆ. ಜೆ ಬ್ರೋನು 800 ರೂಪಾಯಿ ಮಾಡಿದ್ದಾರೆ. ಇವರು ಮಾರುತಿ ಅವರು 750 ಮಾಡಿದ್ದಾರೆ. ಒಂದು 800 ರೂಪಾಯಿ ಹತ್ರ ಮಾಡಿದವ್ರು ಅವರು. ಬಟ್ ನಂದು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಜಾಸ್ತಿ ಇದೆ, ಅಂದರೆ ಒಂದು 300 ರುಪೀಸ್ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ಎಷ್ಟೇ ಮಾಡೋದು ಇವತ್ತು ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಗಲ್ಲ. ಅದಕ್ಕೋಸ್ಕರ ಅಲ್ಲೋಗಿ ಮೀಟಪ್ಪನ್ನು ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಆರ್ಡ್ರ್ ಚೆನ್ನಾಗಿ ಕೊಟ್ಟಿದ್ದು ಹೋಗ್ತಾ ಇರಲಿಲ್ಲ ನಾನು. ಆರ್ಡ್ರ್ ಯಾವಾಗ ಕೊಡಲ್ಲ ಅಂತ ಗೊತ್ತಾಯ್ತು ಅವನು. ಸುಮ್ಮನೆ ಮಾಡೋದು ವೇಸ್ಟು, ಹೋಗಲ್ಲಿ ಮೀಟಪ್ ಅವ್ರು ಅಟೆಂಡ್ ಮಾಡ್ಬೋದು. ಅದರಿಂದಾಗಿ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಯಶವಂತ್ ಬ್ರೋ ಬನ್ನಿ ಕೊಡು ಬ್ರೋ ಕ್ಯಾಮ್ರಾ ತಗೊಳ್ಳಿ ಅವರು ಶೂಟ್ ಮಾಡಿ ನಂಗೆ ಕೊಡ್ತೀನಿ ಬ್ರೋ. ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಕಿಲಾಡಿ ಕನ್ನಡಿಗ ಅಂತ. ಅವರು ಕೂಡ ಪಾರ್ಟ್ ಟೈಮ್ ಇಂದು ಝೊಮ್ಯಾಟೋದು, ಸ್ವಿಗ್ಗಿದು, ಪೋರ್ಟರು ಎಲ್ಲ ಥರ ಡೆಲಿವರಿ ಜಾಬ್ ಇಂದು ಅವರು ಕೂಡ ವೀಡಿಯೋ ಮಾಡ್ತಾ ಇದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವ್ರ ವೀಡಿಯೋನ ನೋಡಿಲ್ಲ, ಹೋಗಿ ವಿಸಿಟ್ ಮಾಡಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಯಾಕಂದರೆ ಕನ್ನಡಿಗರು ಬೆಳಿಬೇಕು, ಅದಕ್ಕೋಸ್ಕರ. ಸೊ ಏನು ಹೇಳ್ತೀರಾ ಬ್ರೋ? ನಿಮ್ಮ ಚಾನಲಲ್ಲಿ ಏನೇನು ಕಂಟೆಂಟ್ ಸಿಗ್ಬೋದು? ಯಶವಂತರಿಗೆ ಸುಮ್ಮನೆ ಅವಾಗ ಮೆಸೇಜ್ ಮಾಡ್ತಾಯಿದ್ದೆ, ಬಟ್ ಅವ್ರು ಯಾಕೋ ರಿಪ್ಲೈ ಮಾಡಿರಲಿಲ್ಲ. ಇದು ಒಂದು ಸುವರ್ಣ ಅವಕಾಶ ಅನಿಸ್ತು ಇಲ್ಲಿ ಮೀಟ್ ಮಾಡೋಕ್ಕೆ. ನಮ್ಮ ಯಾರು ಶಂಕರ್ ಬ್ರೋ ಅವರು ಇದು ಬರ್ತಡೇ ಇದಕ್ಕೆ ಅಂತ ಬಂದಿದ್ವಿ. ಸೊ ಇಲ್ಲಿ ಸಿಕ್ಕಿದ್ದಾರೆ, ಹಂಗೆ ಮಾತಾಡ್ತಾ ಪರಿಚಯ ಆಗಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನಾನು ಕಮೆಂಟ್ಸ್ ಹಾಕ್ತಿದ್ದೆ ಅವ್ರಿಗೆ, ಬಟ್ ಅವ್ರು ಯಾಕೋ ರಿಪ್ಲೈ ಮಾಡ್ತಿರಲಿಲ್ಲ. ಏನಿಲ್ಲ ಬ್ರೋ, ಅಂದರೆ ಗಮನಿಸಿರಲಿಲ್ಲ ಅಷ್ಟೇ ಬ್ರೋ. ಗಮನಿಸಿರಲಿಲ್ಲ ಅಂತಂದರೆ ಅಂದರೆ ನಾನು ನಿಮ್ಮ ಚಾನಲ್ನ ನೋಡಿದ್ದೆ, ಬಟ್ ನೀವು ಮೆಸೇಜ್ ಮಾಡಿರೋದು ಗಮನಿಸಿರಲಿಲ್ಲ ಅಷ್ಟೇ. ತುಮಕೂರಿಂದ ಬಂದು ಇಲ್ಲಿ ಡ್ಯೂಟಿ ಮಾಡ್ಕೊಂಡು ಹೋಗಿ ಮತ್ತೆ ಅದು ವೀಡಿಯೋ ಎಡಿಟ್ ಮಾಡ್ಕೊಂಡು ಎಷ್ಟು ಸಿಕ್ಕಾಪಟ್ಟೆ ಕಷ್ಟಪಡ್ತೀರಪ್ಪ, ಅದು ಹೆಂಗೆ ಮಾಡ್ತೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮಾಡಲೇಬೇಕು ಬ್ರೋ, ಕಷ್ಟಪಡಲೇಬೇಕಲ್ಲ. ಅಂದರೆ ನೀವು ಇವ್ರದ್ದು ಅಷ್ಟೇ ತುಂಬ ಕಷ್ಟಪಡ್ತಾರೆ. ಅಂದರೆ ಡ್ಯೂಟಿಗೆ ಹೋಗ್ತಾರೆ, ಡ್ಯೂಟಿ ಜೊತೆಯಲ್ಲಿ ಯೂಟ್ಯೂಬ್ ಮಾಡ್ಕೊಂಡಿದ್ದಾರೆ. ಸೊ ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಬ್ರೋ. ಸರಿ ಬ್ರೋ, ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು. ನೋಡಿ ಜೀಜಾ ಬ್ರೋ ಇಲ್ಲೇ ಇದ್ರು, ಅಲ್ಲೇ ಆನ್ಲೈನ್ಗೆ ಹೋಗ್ಬಿಟ್ಟು ಆರ್ಡ್ರ್ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಎಷ್ಟು ರೂಪಾಯಿ ಬಂದಿದೆ? 76 ರುಪೀಸು. ಅಕ್ಸೆಪ್ಟೇ ಮಾಡಿಲ್ಲ ಇರಿ. ನೋಡಿ ಅಕ್ಸೆಪ್ಟೇ ಮಾಡಿಲ್ಲ ಜೀಜಾ ಬ್ರೋ. ಆರ್ಡ್ರ್ ಬಂದರೆ ಖುಷಿ, ಬಟ್ ನಾನು ಇನ್ನೂ ಆನ್ಲೈನ್ಗೆ ಹೋಗಿಲ್ಲ. ಗೈಸ್ ನಾನು ಕೂಡ ಆನ್ಲೈನ್ಗೆ ಹೋಗ್ಬಿಡ್ತೀನಿ. ಸರಿ ಬ್ರೋ, ಬಾಯ್. ಮತ್ತೆ ಮೀಟ್ ಆಗೋಣ. ಬಾಯ್. ಟೇಕ್ ಕೇರ್, ಹುಷಾರಾಗಿ ಕೆಲಸ ಮಾಡಿ. ಇವ್ರು ನೋಡಿ ರವಿ ಕೆ ನಾಯಕ್. ಎಲ್ರಿಗೂ ಇವ್ರ ಚಾನಲಲ್ಲಿ ಫಸ್ಟ್ ಟೈಮ್ ನಮ್ಮ ಮುಖ ತೋರಿಸ್ತಿದ್ದೀರಾ ನೀವು. ಹೌದು, ರವಿ ಕೆ ನಾಯಕ್ ಅಲ್ಲ, ರವಿ ಕೆ ನಾಯಕ್ ಅಲ್ಲ, ರವಿ ನಾಯಕ್ 17. ರವಿ ನಾಯಕ್ 17 ಕೂಡ ಅವ್ರದ್ದು ಕೂಡ ಚಾನಲ್ ಇದೆ. ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಗೈಸ್ ಬನ್ನಿ ಇವಾಗ ಆನ್ಲೈನ್ಗೆ ಹೋಗ್ಬಿಡೋಣ. ಇನ್ನು 12 ನಿಮಿಷ ಇದೆ ಅಷ್ಟೇ. 12 ನಿಮಿಷ ಇದೆಯಾ? ಏನು ಗುರು ಲಾಗಿನ್ಗೆ ಹೋಗೋಣ ಆಗಲ್ಲ ಅಂತವನೇ. ಅಪ್ಡೇಟ್ ಎಲ್ಲ ಕೇಳ್ತಾನೆ ಬ್ರೋ. ಇನ್ನೇನೋ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಪಕ್ಕ. ಝೊಮ್ಯಾಟೋದವನು ನನಗಂತೂ ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ಕೂಡ ಆರ್ಡ್ರ್ ಕೊಟ್ಟಿಲ್ಲ, ನೀಟಾಗಂತೂ ಆರ್ಡ್ರ್ ಕೊಟ್ಟಿಲ್ಲ. ಅಂದರೆ ಝೊಮ್ಯಾಟೋದಲ್ಲಿ ಇವತ್ತು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಫೇಸ್ ಮಾಡ್ತಾ ಇದ್ದೀನಿ. ಅರ್ನಿಂಗ್ಸ್ ಎಲ್ಲ ಎಷ್ಟಾಯ್ತು ಅನ್ನೋದು ಲಾಸ್ಟಿಗೆ ತೋರಿಸ್ತೀನಿ. ಅವ್ರು ನೋಡಿ ಅಲ್ಲಿ ಬರ್ತಡೇ ಬಾಯಿ, ಬರ್ತಡೇ ಬಾಯಿ ಬರುವ. ಸರಿ ಬಾಯ್, ಡ್ಯೂಟಿಗೆ ಹೋಗ್ಬೇಕು. ಬಾಯ್ ಬನ್ನಿ, ಡ್ಯೂಟಿ ಇದೆ ಅವರು, ಹೋಗಿ ಡ್ಯೂಟಿ ಮಾಡೋಣ. ಗೋ ಲಾಗಿನ್ ಹೋದೆ, ಲಾಗಿನ್ಗೆ ಹೋಗಿದೆ. ಸೆಲ್ಫಿ ಗಿಲ್ಫಿ ಏನು ಕೇಳಿಲ್ಲ. ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಹೋಗಿ. ನೋಡಿ ಟೈಮ್ ಎಷ್ಟಾಗಿದೆ ಅಂತ, ಅಂದರೆ 8:30 ಆಗಿದೆ. ಅಂದರೆ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಗಲ್ಲ ಪಕ್ಕ ಇವತ್ತು, ಅದಂತೂ ಗೊತ್ತಾಗೋಗಿದೆ. ಅಂದರೆ ಫಸ್ಟ್ನೇ ಟಾರ್ಗೆಟೇ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. 950ಕ್ಕೆ 500 ರೂಪಾಯಿ ಬರುತ್ತೆ. ಇವಾಗ ಸ್ಪಿನ್ ಇದೆಯಲ್ಲ, ಸ್ಪಿನ್ ಬಂದಿದೆ, ಸ್ಪಿನ್ ಮಾಡೋಣ. ಅಂದರೆ ಟೋಟಲಾಗಿ 15 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಸ್ಪಿನ್ ಮಾಡ್ತೀನಿ ನೋಡಿ. ಕೊಡು ಎಷ್ಟು ಕೊಟ್ಟ? ಕೂಪನ್ ಕೊಟ್ಟ ಗುರು, ಎಲ್ಲರಿಗೂ ಕೂಪನ್ ಕೊಡ್ತಾನೆ. 50 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನೆ. ಅಸೆಟು ಯಾರು ತೊಗೊಳ್ತಾರೆ ಝೊಮ್ಯಾಟೊ ಅಸೆಟ್ಗಳನ್ನ ನೋಡಿ. ಗೆಟ್ 50 ಆಫ್ ಆನ್ ಅಸೆಟ್ ಸ್ಟೋರ್ಸ್ ಅಂತೆ. ಇವು ಡೀಟೇಲ್ಸ್ ಅಂದರೆ ಏನಾದ್ರು ಝೊಮ್ಯಾಟೊ ಸ್ಟೋರಲ್ಲಿ ಏನಾದ್ರು ನಾವು ಮಾರ್ಚ್ 31 ಒಳಗಡೆ ತೊಗೊಂಡ್ರೆ 50 ರೂಪಾಯಿ ಯೂಸ್ ಆಗುತ್ತೆ. ಬಟ್ ತಗೋಣ ಅಂತ ಐಟಮ್ ಏನು ಇಲ್ಲ, ಅದರಿಂದಾಗಿ ಈ ಕೊಟ್ಟಿರೋದು ವೇಸ್ಟ್. ಅದು ಅಂದರೆ 10 ರೂಪಾಯಿ ಕೊಟ್ಟಿರೋ ಬೆಸ್ಟ್ ಆಗೋದು. 50 ರೂಪಾಯಿ ಕೊಟ್ಟಿರೋದು ಅದು ವೇಸ್ಟ್. ಒಂದು ಮಾಡಿರೋದೆ ಅದಕ್ಕೆ. ಈ 1000, 2500 ಇವೆಲ್ಲ ಬರಲ್ಲ, ಇವೆಲ್ಲ ಸುಮ್ಮನೆ ಬೋಗಸ್ ಅಷ್ಟೇ. ಯಾರಿಗಾರು ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು, ಗೊತ್ತಾಗುತ್ತೆ ಯಾರಿಗಾರು ಒಬ್ರಿಗಾರು ಬಂದಿದೆಯಾ ಅನ್ನೋದು. ಬಟ್ ನನಗನ್ನಿಸ್ದಂಗೆ ಬರಲ್ಲ, ಸುಮ್ಮನೆ ಫೇಕಾಗಿ ಮಾಡಿರೋದು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಇನ್ನೂ ನೀಟಾಗಿ ಗೊತ್ತಿಲ್ಲ. ಅಂದರೆ ನೋಡಿ ಇಲ್ಲಿ ತೋರಿಸಿದ್ದಾರೆ ಯಾರು ವಿನ್ ಆದರು ಅಂತ.
ಬಟ್ ಯಾರಾನ ನಮ್ಮವ್ರು ಯಾರಾನ ಒಬ್ಬರಾದ್ರು ಗೆದ್ದಿದ್ರೆ ತೋರಿಸಿ ನೋಡಿ. ಇವ್ರು ಯಾರೋ ಶಂಕರು ಇವರೆಲ್ಲ ಎಷ್ಟೊಂದು ಜನ ಗೆದ್ದಿದ್ದಾರೆ. 2,500 ಒಬ್ರು ಗೆದ್ದಿದ್ದಾರೆ. ಅದಾದ್ಮೇಲೆ 1,000 ಎಷ್ಟೊಂದು ಜನ ಗೆದ್ದಿದ್ದಾರೆ ನೋಡಿ. ಇಲ್ಲೊಬ್ರು 2,500 ಗೆದ್ದಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರು ಬಂದಿದ್ರೆ ಕಮೆಂಟಲ್ಲಿ ತಿಳಿಸಿ. ಬಟ್ ನನಗಂತೂ ಒಂದು ಸತಿನೂ ಬಂದಿಲ್ಲ. ಒಂದು ಸತಿನೂ ಬರ್ದಿಲ್ದಿದ್ದಕ್ಕೆ ಫೇಕ್ ಅಂತಲೇ ಅನ್ಸೋದು. ನೋಡೋಣ. ಅಂದರೆ ಇನ್ನೊಂದು 100 ರುಪೀಸ್ 130 ರುಪೀಸ್ ಮಾಡಬೇಕು. 130 ರುಪೀಸ್ ಹಾಕ್ತಿದ್ದಂಗೆ ನಾನು ಆಫ್ ಮಾಡ್ಕೊಂಡು ಮನೆ ಕಡೆ ಹೋಗ್ತೀನಿ. ಅಂದರೆ ಟಾರ್ಗೆಟ್ ಅಂತೂ ಫಸ್ಟ್ನೇದು ಅಷ್ಟೇ ಕಂಪ್ಲೀಟ್ ಆಗೋದು. ನೋಡಿ ಇವಾಗ 9:57 ಆಗಿದೆ. ಅಂದರೆ ಇನ್ನು 3 ನಿಮಿಷ ಆದಮೇಲೆ ನಾನು ಆಫ್ಲೈನ್ ಹೋಗ್ತೀನಿ. ಅಟ್ಟು ಪ್ರೆಸೆಂಟ್ ಇರೋದು ನಾನು ಇವಾಗ ಯಲಹಂಕ ಹತ್ರ ಇದ್ದೀನಿ. ಅಂದರೆ ಝೋನಿಂದ ಸ್ವಲ್ಪ ದೂರ ಅಂದರೆ ದೂರನೇ ಇದ್ದೀನಿ. ಅಂದರೆ ಲಾಸ್ಟ್ ಆರ್ಡರು ತುಂಬ ದೂರ ಕೊಟ್ಟಿದ್ದ. ಅದಾದ್ಮೇಲೆ ಒಂದು 50 ರೂಪಾಯಿ ಆರ್ಡರ್ ಕೊಟ್ಟ. ಅದನ್ನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ನೋಡಿ. ಆರ್ಡರ್ ಇನ್ನೂ ಇದೆ. ಏನಕ್ಕಪ್ಪ ಕಂಪ್ಲೀಟ್ ಕೊಟ್ಟಿಲ್ಲ ಅಂದರೆ ಈ ಇನ್ಸೆಂಟಿವ್ ಬರೋಲ್ಲ. ಇವಾಗ ಏನಾದ್ರು ಕಂಪ್ಲೀಟ್ ಕೊಟ್ಬಿಟ್ರೆ ಇನ್ನೂ ಒಂದು 4 ನಿಮಿಷ ಲಾಗಿನ್ ಇರಬೇಕು. ತಿರ್ಗಾ ಯಾವ ಕಡೆಕನ ಎಳ್ದ್ಬಿಟ್ಟವನು ಅಂತ ಕೊಟ್ಟಿಲ್ಲ. ಇದಾಗ್ತಿಗೆ ನಾನು ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಹೋಗ್ತೀನಿ. ಅಂದರೆ 4 ನಿಮಿಷ ಆದಮೇಲೆ ಕಂಪ್ಲೀಟ್ ಕೊಡ್ತೀನಿ. ಅಂದರೆ 3 ಅವರ್ ಮೇಲೆ ಲಾಗಿನ್ ಇರಬೇಕು. 7 ಗಂಟೆಯಿಂದ 10:15 ತನಕ 3 ಗಂಟೆ ಮೇಲೆ ಲಾಗಿನ್ ಇರಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾಗ್ತಿದ್ದಂಗೆ ಆರ್ಡ್ರ್ ಮಾರ್ಕ್ ಮಾಡಿ ಹೋಗ್ತೀನಿ. ಅಂದರೆ 50 ರೂಪಾಯಿ ಆರ್ಡ್ರ್ ಬಂದಿರೋದು. ಅಂದರೆ ಪೇಔಟ್ ನೋಡ್ಬಿಡಂತ ಎಷ್ಟಾಗಿದೆ ಅಂತ ನೋಡಿ. ಪೇಔಟ್ ಓಪನ್ ಮಾಡಿದೆ. ಅಂದರೆ ಆರ್ಡ್ರ್ ಅರ್ನಿಂಗ್ ಬಂದು 988 ಪ್ಲಸ್ 50 ರೂಪಾಯಿ ಬರುತ್ತೆ. ಅಂದರೆ 990 ಅಂತಲೇ ಅಂದ್ಕೊಳ್ಳಿ. 990 ಪ್ಲಸ್ 50 9,040 ರೂಪಾಯಿ ಆಗುತ್ತೆ. ಕಸ್ಟಮರ್ ಟಿಪ್ಸ್ ನೋಡಿ 135 ರೂಪಾಯಿ ಕೊಟ್ಟಿದ್ದಾರೆ. ಆಫರು 500 ರೂಪಾಯಿ ಬಂದಿದೆ. ಅಂದರೆ ಇವಾಗ ಟೋಟಲ್ ಎಷ್ಟಾಗುತ್ತೆ? 1,623 ಪ್ಲಸ್ 50 ಅಂದರೆ 1,673 ರೂಪಾಯಿ ಆಗುತ್ತೆ. ಅಂದರೆ ಗಾಡಿ ಎಷ್ಟು ಓಡಿದೆ ನೋಡ್ಬಿಡ್ತಿದ್ದೆ ನೋಡಿ. ಗಾಡಿ 195 ಕಿಲೋಮೀಟರ್ಸು ಗಾಡಿ ರನ್ ಆಗಿದೆ. ಅದರಲ್ಲಿ 60 ಕಿಲೋಮೀಟರು ಮೈನಸ್ ಮಾಡಬೇಕು. ಏನಕ್ಕೆ ಅಂದರೆ ನಾನು ತುಮಕೂರಿಂದ ಬೆಂಗಳೂರಿಗೆ ಬಂದಿನಲ್ಲ, ಅದನ್ನು ಮೈನಸ್ ಮಾಡಿದ್ರೆ 195ಅಲ್ಲಿ 60 ಮೈನಸ್ ಮಾಡಿದ್ರೆ 135 ಅಂದರೆ 140 ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳಿ. ಮೈಲೇಜ್ 40 ಕೊಡೋದ್ರಿಂದ ಒಂದು 350 ರೂಪಾಯಿ ಪೆಟ್ರೋಲಿಗಾಗಿದೆ. ಒಂದು 350 ರೂಪಾಯಿ ಪೆಟ್ರೋಲಿಗೆ ತೆಗೆದ್ರು. 370 ತೆಗೆದ್ರು ಪೆಟ್ರೋಲಿಗೆ. 370 ಪೆಟ್ರೋಲ್ ತೆಗೆದ್ರು 1,300 ರೂಪಾಯಿ ಸೇವಿಂಗ್ ಆಯಿತು. ಅಂದರೆ ಝೊಮ್ಯಾಟೊ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಅಷ್ಟು ಅಂದರೆ ಅಷ್ಟು ಗುರು. ಅಂದರೆ ಆರ್ಡರು ನೀಟಾಗಿ ಕೊಡಲೇ ಇಲ್ಲ. ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡುತ್ತಾ. ಅಂದರೆ 1 ಅವರಿಗೆ ಒಂದು ಆರ್ಡರ್ ಕೊಟ್ಟರೆ ಯಾವನ ಕೈಯಲ್ಲಿ ಮಾಡೋಕ್ಕಾಗುತ್ತೆ. ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅಂದರೆ ಇವತ್ತಂತೂ ಝೊಮ್ಯಾಟೊ ಮೇಲಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ನನಗೆ. ಸೊ ವರ್ಸ್ಟ್ ಅಂತ ಹೇಳ್ಬೋದು. ವರ್ಸ್ಟ್ ಡೇ ಇನ್ ಝೊಮ್ಯಾಟೊ ಇವತ್ತು. ಸಿಕ್ಕಾಪಟ್ಟೆ ವರ್ಸ್ಟ್ ಅಂದರೆ ವರ್ಸ್ಟ್ ಇವತ್ತು ಝೊಮ್ಯಾಟೊ. ಜೊತೆಯಲ್ಲಿ ಎಷ್ಟು 2,500 ಆಗಬೇಕಾಯ್ತು. ಬಟ್ ತೀರಾ ಕಮ್ಮಿ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಒಂದು ಸತಿ ಹಿಂಗಾಗುತ್ತೆ. ಅಂದರೆ ಬೇರೆಯವ್ರಿಗೆ ಆರ್ಡ್ರ್ ಕೊಟ್ಟಿದ್ದಾನೆ. ಬಟ್ ನನ್ನದ್ರಿಗೆ ಏನಕ್ಕೆ ಆರ್ಡ್ರ್ ಕೊಟ್ಟಿಲ್ಲ ಅಂದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಆರ್ಡ್ರ್ ಅಷ್ಟೇ ಬೆಳಗ್ಗೆ. ಆಮೇಲೆ ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ ಒಳ್ಳೆ ಆರ್ಡ್ರ್ ಕೊಟ್ಟ ಅವರು. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಟ್ಟ. ಸಂಜೆನೂ ಆರ್ಡ್ರ್ ಕೊಡಲಿಲ್ಲ ಅಂದಿರೆ ಇಷ್ಟು ಅರ್ನಿಂಗ್ ಆಗ್ತಾ ಇರಲಿಲ್ಲ. ಎಷ್ಟೋ ಬಂದಿರೋದ್ರಲ್ಲೇ ಖುಷಿ ಪಡ್ಕೊಂಡು ಹೋಗಬೇಕು. ಅಂದರೆ ಇನ್ನೂ ಒಂದು 2 ಅವರ್ ಲಾಗಿನ್ ಜಾಸ್ತಿ ಇರ್ತಾ ಇದೆ. ಈಗ ಏನಾದ್ರು ನೆಕ್ಸ್ಟ್ ಟಾರ್ಗೆಟ್ ಅಚೀವ್ ಮಾಡಬೇಕು ಅಂದರೆ ಇನ್ನೂ ಒಂದು 2 ಅವರ್ ಜಾಸ್ತಿ ಇದೆ. ಬಟ್ ಇನ್ನೂ 500 ರೂಪಾಯಿ ನೀವು 4 ಗಂಟೆ ತನಕ ಬೆಳಗಿನ ಜಾವ 4 ಗಂಟೆ ತನಕ ಮಾಡಿದ್ರು ಕೂಡ ಆಗೋದು ಸ್ವಲ್ಪ ಕಷ್ಟನೇ. ಅದಕ್ಕೋಸ್ಕರ ಮಾಡ್ತಾ ಇಲ್ಲ. 10 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಆರಾಮಾಗಿ ಹೋಗಿ ಮನೇಲಿ ಮಲ್ಕೊಳ್ತೀನಿ. ಸೊ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಹೊಸದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.